ತಾರಾ ಸಿಂಗ್ ಅವನ ಊರಲ್ಲಿ ಬೀದಿ ಬದಿಯಲ್ಲಿ ಆಲೂ ಪರೋಟಗಳನ್ನ ಮಾರ್ತಾ ಇದ್ದ. ಬನ್ನಿ ಬನ್ನಿ, ಬಿಸಿ ಬಿಸಿಯಾದ ಪರೋಟವನ್ನ ತಿನ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ. ಒಳ್ಳೆ ರೀತಿಯ ಆಲೂಗೆಡ್ಡೆ ಮತ್ತೆ ಮೈದಾ, ಒಳ್ಳೆ ಮೈದಾಯಿಂದ ಮಾಡಿರೋ ಪರೋಟ, ನೀವೆಲ್ಲರೂ ಖುಷಿ ಪಡ್ತೀರಾ ತಿಂದ್ರೆ. ತಾರಾನ ಆಲೂ ಪರೋಟವನ್ನು ತಿನ್ನಲು ಅಲ್ಲಿ ತುಂಬಾ ಜನರು ಸೇರ್ತಾ ಇದ್ರು. ತಾರಾ ಮತ್ತು ಶ್ವೇತಾ ಆಲೂ ಪರೋಟಗಳನ್ನ ಮಾರ್ಕೊಂಡೇ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರ ಮಗಳು ವೀಣಾ ಊರಲ್ಲಿದ್ದ ತುಂಬಾ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ಲು. ಒಂದಿನ ರಾತ್ರಿ ತಾರಾನ ಕುಟುಂಬ ಮಲ್ಗಿರ್ಬೇಕಾದ್ರೆ ಆವಾಗ ಆಕಸ್ಮಿಕವಾಗಿ ಯಾರೋ ಅವ್ರ ಮನೆಯ ಬಾಗ್ಲನ್ನ ತಟ್ಟಿದ್ರು. ಮಧ್ಯರಾತ್ರಿ 12 ಗಂಟೆ ಆಗ್ತಾ ಇದೆ. ಇಷ್ಟೊತ್ತಲ್ಲಿ ಯಾರಾಗಿರ್ಬಹುದು? ನಾನು ಹೋಗಿ ನೋಡ್ತೀನಿ. ತಾರಾ ಬಾಗಿಲ್ನ ತೆಗ್ದ. ಆವಾಗ ಅವ್ನು ನೋಡ್ತಾನೆ, ಅವನ ಒಬ್ಬ ತಮ್ಮ ಆಕಾಶ್ ಅಲ್ಲಿ ನಿಂತಿರ್ತಾನೆ. ಏನಾಯ್ತು ಆಕಾಶ್, ಇಷ್ಟ ರಾತ್ರಿ ಬಂದಿದೀಯಾ? ತಾರಾ ಅಣ್ಣ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನೀವು 1,500 ಕೊಟ್ಟು ನನಗ್ ಸಹಾಯ ಮಾಡ್ತೀರಾ? ಹಾ ಯಾಕಿಲ್ಲ, ನೀನೊಂದು 5 ನಿಮಿಷ ಕಾಯಿ, ನಾನ್ ನಿಮ್ ದುಡ್ಡನ್ನ ಬೇಗ ಕೊಡ್ತೀನಿ. ನೀನೀಗ ದುಡ್ಡು ಕೊಡೋದನ್ನ ಬಿಟ್ಟು ನಿನ್ ಹೆಂಡತಿಯ ಆರೋಗ್ಯದ ಬಗ್ಗೆ ಯೋಚನೆ ಮಾಡು. ತಾರಾನ ಒಬ್ಬ ತಮ್ಮ ಆಕಾಶ್ ತಾರಾನ್ ಬಗ್ಗೆ ತುಂಬಾನೇ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದ. ಆದ್ರೆ ಸಹಾಯವನ್ನು ಕೇಳಲು ಯಾವಾಗ್ಲೂ ಅವನ ಹತ್ರನೇ ಬರ್ತಾ ಇದ್ದ. ಡಾಕ್ಟರ್ ಮನೆಯಿಂದ ಹೋದ್ಮೇಲೆ ಆಕಾಶ್ ತನ್ನ ಕೋಪವನ್ನು ಅವನ ಹೆಂಡತಿಯಾದ ಮಾದರಿ ಮೇಲೆ ತೋರಿಸ್ತಾ ಇದ್ದ. ಇವತ್ತು ನಿನ್ನಿಂದಾಗಿ ನಾನು ಮತ್ತೆ ಆ ಅಹಂಕಾರಿ ತಾರಾ ಹತ್ರ ಹೋಗಕ್ ಬಂತು. ನಿನ್ನ ಆರೋಗ್ಯ ಚೆನ್ನಾಗಿದ್ದಿದ್ರೆ ನಾನು ಆ ತಾರಾ ಹತ್ರ ಕೈ ಚಾಚೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನೀನ್ ತಾರಾ ಅಣ್ಣನ ಬಗ್ಗೆ ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನೀವ್ ಹೇಳೋ ತರ ಅವ್ರ ಅಲ್ವೇ ಅಲ್ಲ. ಇವತ್ ನಾನು ಹುಷಾರ್ ತಪ್ಪಿದ್ರೆ ನೀವ್ ನನ್ ಮೇಲೆ ಕಿರ್ಚಾಡ್ತಿದ್ದೀರಾ. ಅವ್ರ ಹತ್ರ ನೀವ್ ದುಡ್ಡು ಕೇಳಕ್ಕೆ ಹೋಗೋದೇ ಅಲ್ವಾ? ತಾರಾ ಅಣ್ಣ ನಿಮ್ಗೋಸ್ಕರ ಎಷ್ಟೊಂದ್ಸಲ ದುಡ್ಡು ಕೊಟ್ಟಿದ್ದಾರೆ ಅಲ್ವಾ? ಮತ್ತೆ ನೀವ್ ಅವ್ರ ದುಡ್ಡನ್ನ ತಿರುಗಿಸಿ ವಾಪಸ್ ಕೊಟ್ಟೇ ಇಲ್ಲ. ಆದ್ರೂ ಅವ್ರು ನಿಮ್ಗೆ ಏನು ಹೇಳಲ್ಲ. ನೀವು ನಿಮ್ ಅಣ್ಣ ಅತ್ತಿಗೆಗೆ ಸ್ವಲ್ಪ ಮರ್ಯಾದಿನ ಕೊಡ್ಬೇಕು. ಅವನು ಬಾಯಿಯಿಂದ ಏನು ಹೇಳೋದಿಲ್ಲ, ಆದ್ರೆ ಅವನ ಶ್ರೀಮಂತಿಕೆಯನ್ನ ತೋರಿಸಿ ನಮ್ಮನ್ನ ಅವಮಾನ ಮಾಡ್ತಾನೆ ಇರ್ತಾನಲ್ಲ. ಅವರು ಶ್ರೀಮಂತರು, ಆದ್ರೆ ಅವರು ಶ್ರೀಮಂತಿಕೆನ ತೋರಿಸ್ಕೋತಾರೆ ಅನ್ನೋದು ಇದೆಲ್ಲ ನಿಮ್ ಭ್ರಮೆ ಅಷ್ಟೇ. ನೀವು ಬಡವ್ರು, ಅದರಿಂದ ಅವ್ರು ಶ್ರೀಮಂತರಂತ ನಿಮ್ಗೆ ಹೊಟ್ಟೆ ಕಿಚ್ಚು. ನೀವ್ ಕಷ್ಟಪಟ್ಟು ಒಂದ್ ಕಡೆ ಯಾಕೆ ನೀವ್ ಕೆಲ್ಸ ಮಾಡಲ್ಲ? ದೇವ್ರ ಇಚ್ಛೆ ಪಟ್ರೆ ನೀವ್ ಖಂಡಿತವಾಗ್ಲೂ ಒಂದಿನ ಶ್ರೀಮಂತರ ಆಗ್ತೀರಾ. ಆಕಾಶ್ ಎಲ್ಲೇ ಕೆಲ್ಸ ಮಾಡಿದ್ರು ಅಲ್ಲಿ ಅವನು ಕೋಪ ಮಾಡ್ಕೋತಿದ್ದ. ಅವನ್ ಮನ್ಸಿಂದ ಎಲ್ಲೂ ಕೆಲ್ಸ ಮಾಡಿರ್ಲಿಲ್ಲ. ಯಾವುದೇ ಕಡೆ ಅವನು 1 ವರ್ಷಕ್ಕಿಂತ ಹೆಚ್ಚು ಕೆಲ್ಸನ ಮಾಡ್ತೇನೆ ಇರ್ಲಿಲ್ಲ. ಒಂದಿನ ಆಕಾಶ್ ಬೇಜಾರ್ ಮಾಡ್ಕೊಂಡು ಮನೆಗ್ ಬಂದ. ಆವಾಗ ಮತ್ತು ಮಾದರಿ ಅವನ ಹತ್ರ ಹೇಳಿದ್ಲು, ಅನ್ಸ್ತಾ ಇದೆ ನೀವ್ ಇವತ್ತು ಕೂಡ ನಿಮ್ ಕೆಲ್ಸ ಬಿಟ್ರಿ ಅಂತ. ನನ್ ಮಾತ್ ಕೇಳ್ಕೊಂಡು ನೀವ್ ತಾರಾ ಅಣ್ಣನ ಹತ್ರ ಹೋಗ್ಬಿಡಿ. ಅವ್ರು ನಿಮ್ಗೆ ಆಲೂ ಪರೋಟ ಅಂಗಡಿಯಲ್ಲಿ ಏನಾದ್ರೂ ಒಂದು ಕೆಲ್ಸ ಖಂಡಿತವಾಗ್ಲೂ ಕೊಡ್ತಾರೆ. ತಾರಾ ನನ್ನನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದೇ ಇಲ್ಲ. ನೀವ್ ಒಂದ್ಸಲ ಅವ್ರ ಹತ್ರ ಹೋಗ್ ನೋಡಿ ಅಲ್ವಾ? ಆಕಾಶ್ ತಾರಾ ಅಂಗಡಿಗೆ ಹೋಗ್ತಾನೆ. ಬಾ ಬಾ ಆಕಾಶ್, ತುಂಬಾ ದಿನಗಳ ಮೇಲೆ ಬಂದಿದೀಯಾ. ಹೊಟ್ಟೆ ಏನಾದ್ರೂ ಹಸ್ವಾಗಿದ್ರೆ ಆಲೂ ಪರೋಟ ತಿನ್ನು. ನಿಮ್ಮ ಅತ್ತಿಗೆ ತುಂಬಾ ಚೆನ್ನಾಗಿ ಮಾಡಿದಾಳೆ. ನನಗೆ ಕೆಲ್ಸ ಹೋಗಿದೆ, ಅದಕ್ಕೆ ನಾನು ಕೆಲ್ಸ ಹುಡುಕ್ತಾ ಇದ್ದೀನಿ. ನಿಮ್ ಹತ್ರ ನನಗೇನಾದ್ರೂ ಕೆಲ್ಸ ಸಿಗ್ಬೋದಾ? ಇಲ್ಲಿ ಕೆಲ್ಸನ ನಾನು ಶ್ವೇತಾ ಮಾಡ್ತೀವಲ್ಲ. ನಿನಗ್ ನಮ್ ಜೊತೆ ಕೆಲ್ಸ ಮಾಡ್ಬೇಕು ಅಂತ ಅನ್ಸಿದ್ರೆ ಒಂದ್ ಕೆಲ್ಸ ಮಾಡು, ನಾನೊಂದ್ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ. ಹಾ ಸರಿ, ನಮ್ ಗ್ರಾಹಕರೆಲ್ಲ ಇಲ್ಲೇ ನಿಂತ್ಕೊಂಡಿರ್ತಾರೆ. ರೆಸ್ಟೋರೆಂಟ್ ಏನಾದ್ರೂ ಇದ್ರೆ ನಮ್ ಗ್ರಾಹಕರು ಕುತ್ಕೊಂಡು ಆಲೂ ಪರೋಟಗಳನ್ನ ಆರಾಮಾಗಿ ತಿನ್ಬಹುದು. ಆ ದಿನ ಆಕಾಶ್ ತುಂಬಾನೇ ಸಿಟ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಏನಾಯ್ತು? ನೀವಿಷ್ಟೊಂದು ಕೋಪ ಯಾಕೆ ಮಾಡ್ಕೋತಿದ್ದೀರಾ? ಕೆಲ್ಸ ಸಿಕ್ಕಿಲ್ವಾ? ಕೆಲ್ಸ ಸಿಕ್ತು, ಆದ್ರೆ ನನ್ನಿಂದಾಗಿ ಆ ತಾರಾ ಇನ್ನ ಶ್ರೀಮಂತ ಆಗ್ತಾನೆ. ನಾನಲ್ಲಿಗೆ ಹೋಗ್ತಿದ್ದಾಗೆ ಅವನು ರೆಸ್ಟೋರೆಂಟ್ ಮಾಡ್ತೀನಿ ಅಂತ ಹೇಳ್ದ. ಇದ್ರಲ್ಲಿ ತಪ್ಪೇನಿದೆ? ನಿಮ್ಗೂ ಕೂಡ ದುಡ್ಡು ಸಿಗುತ್ತೆ ಅಲ್ವಾ? ನೀನ್ ನನಗೆ ಹೇಳೋದಕ್ ಬರ್ಬೇಡ ತಪ್ಪು ಯಾವುದು ಸರಿ ಯಾವುದು ಅಂತ. ಆಕಾಶ್ ತಾರಾ ಜೊತೆ ಕೆಲಸ ಮಾಡ್ತಾ ಇದ್ದ. ತಾರಾ ಪ್ರತಿದಿನ ಆಕಾಶ್ ಕೈಯಲ್ಲಿ 500 ರೂಪಾಯಿ ಕೊಡ್ತಾ ಇದ್ದ. ಆದ್ರೆ ಆಕಾಶ್ನ ದೃಷ್ಟಿ ತಾರನ ಆದಾಯದ ಮೇಲೇನೆ ಇತ್ತು. ಅವನು ನೋಟುಗಳ ಬಂಡಲ್ನೇ ಇಟ್ಟಿದ್ದಾನೆ, ನನಗ್ ಮಾತ್ರ 500 ರೂಪಾಯಿ ಸಂಬಳ ಕೊಡ್ತಾನೆ. ಕಷ್ಟ ಪಡೋದು ನಾನು, ಗುಲಾಬ್ ಜಾಮೂನ್ ತಿನ್ನೋದು ಅವರು. ಏನಾದ್ರೂ ಮಾಡ್ಬೇಕು. ತಾರನ ರೆಸ್ಟೋರೆಂಟ್ ಅಲ್ಲಿ ಮಂಗಲ್ ಸಿಂಗ್ ಹೆಸರಿನ ಒಬ್ಬ ಶುದ್ಧ ಶಾಕಾಹಾರಿ ಬಂದ್ಬಿಡ್ತಾನೆ. ಅವನು ತಾರಾ ಸಿಂಗ್ ನ ಹಳೆಯ ಗ್ರಾಹಕ. ಬನ್ನಿ ಬನ್ನಿ ಮಂಗಲಣ್ಣ, ಕೂತ್ಕೊಳ್ಳಿ, ನಾನ್ ನಿಮ್ಗೀಗ ಆಲೂ ಪರೋಟ ತಂದ್ಕೊಡ್ತೀನಿ. ಅರೆ ಆಕಾಶ್, ಮಂಗಲಣ್ಣನ್ಗೆ ಒಂದ್ ಪ್ಲೇಟ್ ಹಾಕು. ಆಕಾಶ್ ಕದ್ದು ಮುಚ್ಚಿ ಮಂಗಲ್ ಸಿಂಗ್ ನ ಪರೋಟದಲ್ಲಿ ನಾನ್ ವೆಜ್ ನ ಹಾಕ್ಬಿಡ್ತಾನೆ. ಮಂಗಲ್ ಪರೋಟ ತಿನ್ಬೇಕಾದ್ರೆ ಅವನ್ಗೆ ಗೊತ್ತಾಗ್ಬಿಡುತ್ತೆ ಅವನ್ ಪರೋಟದಲ್ಲಿ ನಾನ್ ವೆಜ್ ಇದೆ ಅಂತ. ಮಂಗಲ್ ಸಿಂಗ್ ಎದ್ಬಿಡ್ತಾನೆ. ಆಲೂ ಪರೋಟದಲ್ಲಿ ನಾನ್ ವೆಜ್ ಹೇಗ್ ಬಂತು? ಮಂಗಲ್ ಸಿಂಗ್ ಜೊತೆಗೆ ಅಮಂಗಲ? ನನಗೇನ್ ಗೊತ್ತು? ನಾನ್ ಬರೀ ಪರೋಟ ತಂದ್ಕೊಡೋದಷ್ಟೇ ನನ್ ಕೆಲ್ಸ.
ಪರೋಟ ಮಾಡೋ ಕೆಲ್ಸನ ತಾರಾ ಅಣ್ಣ ಮತ್ತೆ ಶ್ವೇತಾ ಅತ್ತಿಗೆ ಮಾಡ್ತಾರೆ. ಏನ್ ತಾರಾ, ನನ್ ಜೊತೆ ನೀನು ಪರೋಟದಲ್ಲಿ ನಾನ್ ವೆಜ್ ನ ಹಾಕಿ ವಿಶ್ವಾಸಘಾತಕ ಮಾಡ್ತೀಯಾ? ನಾನೀಗ ನಿನ್ನ ರೆಸ್ಟೋರೆಂಟ್ ನ ಬಂದ್ ಮಾಡಿಸಿ ಈ ಊರಿಂದನೇ ಆಚೆ ಕಳಿಸ್ತೀನಿ. ಮಂಗಲ್ ಸಿಂಗ್ ಊರಿನ ಒಬ್ಬ ಶ್ರೀಮಂತ. ಅವನು ಊರಿನ ಪ್ರಧಾನಿ ಹತ್ರ ಮಾತಾಡಿ ತಾರಾನ ಇಡೀ ಕುಟುಂಬವನ್ನು ಆ ಊರಿಂದ ಹೊರಗೆ ದೂಡ್ತಾರೆ. ಇವತ್ ನನಗೆ ತುಂಬಾ ಖುಷಿ ಆಯ್ತು. ಇವಾಗ ನಾನು ಈ ಊರಲ್ಲಿ ಒಂದು ಪರೋಟ ಅಂಗಡಿನ ಓಪನ್ ಮಾಡ್ತೀನಿ, ಒಳ್ಳೆ ದುಡ್ಡನ್ನ ಮಾಡ್ತೀನಿ. ಆಕಾಶ್ ಊರಲ್ಲಿ ಆಲೂ ಪರೋಟದ ಅಂಗಡಿಯನ್ನು ಓಪನ್ ಮಾಡ್ದ. ಇನ್ನೊಂದ್ ಕಡೆ ತಾರಾ, ಶ್ವೇತಾ ಮತ್ತೆ ಅವ್ರ ಮಗಳು ಕಾಡಿನ ದಾರಿಯಾಗಿ ಬೇರೆ ಊರಿಗೆ ಹೋಗ್ತಾ ಇದ್ರು. ತಾರಾನ ಹೆಂಡತಿ ಮಕ್ಕಳಿಗೆ ತುಂಬಾನೇ ಸುಸ್ತಾಗಿತ್ತು. ಶ್ವೇತಾ ಜೋರಾಗಿ ಅಳಕ್ ಶುರು ಮಾಡಿದ್ಲು. ಅಳಬೇಡ ಶ್ವೇತಾ, ಇವತ್ತು ನಮ್ಮ ಹಣೆ ಬರದಲ್ಲಿ ಈ ತರ ಬರ್ದಿದೆ, ನಾಳೆ ಸುಖನೂ ಬರುತ್ತೆ. ಆದ್ರೆ ನಾವ್ ಇವತ್ ಎಲ್ಲಿ ಹೋಗೋಣ, ಮತ್ತೆ ಏನ್ ಕೆಲ್ಸನ ಶುರು ಮಾಡೋಣ? ಮತ್ತೆ ನಾವ್ ನಮ್ ಮನೇನ್ ಕೂಡ ಮಾರಿದೀವಿ. ನಾವು ಮುಂದೆ ಹೋಗ್ತಾ ಇರ್ಬೇಕು, ಯಾವ್ದಾದ್ರು ಒಂದು ಊರ್ ಸಿಗೋವರೆಗೂ. ತಾರಾ ಮತ್ತವನ್ ಕುಟುಂಬದವನ್ಗೆ ಕಾಡಿನಲ್ಲಿ ದಾರಿ ತಪ್ತು. ಈ ಕಾಡಿನಲ್ಲಿ ಎಷ್ಟ್ ನಡೆದ್ರು ಕೊನೆ ಕಾಣ್ತಿಲ್ಲ ಅಲ್ವಾ? ಅನ್ಸ್ತಾ ಇದೆ ದಾರಿ ತಪ್ತ್ವಿ ಅಂತ. ಹಠಾತ್ತಾಗಿ ಅವ್ರಿಗೆ ನೀರಿನ ಶಬ್ದವು ಕೇಳಿಬಂತು. ಮೂವರು ಆ ನೀರಿನ ಶಬ್ದವನ್ನು ಹಿಂಬಾಲಿಸುತ್ತಾ ಒಂದು ಸುಂದರವಾದ ನದಿ ಹತ್ರ ಬಂದ್ರು. ಅವಾಗ ಅವ್ರು ನೋಡ್ತಾರೆ, ಆ ನದಿಯಲ್ಲಿ ಆಲೂ ಪರೋಟಗಳು ತೇಲಾಡ್ತಿತ್ತಂತ. ತಾರಾ ನದಿಯಿಂದ ನೀರ್ ಕುಡ್ದ ಮತ್ತು ಪರೋಟ ತಿಂದು ನೋಡ್ದ. ಇದೇನ್ ಚಮತ್ಕಾರ, ನದಿ ನೀರು ತಣ್ಣಗಿದೆ, ಆದ್ರೆ ಪರೋಟಗಳು ಬಿಸಿ. ಇಲ್ಲಿ ಯಾರು ನಮ್ಗೆ ಕಣ್ಣು ಕಾಣಿಸ್ತಿಲ್ಲ ಅಲ್ವಾ? ಅನ್ಸ್ತಾ ಇದೆ ಈ ನದಿನ ನಾವೇ ಮೊದಲು ನೋಡಿದ್ವು ಅಂತ. ನಾವು ಬಿಸ್ನೆಸ್ ಶುರು ಮಾಡಕ್ಕೆ ನಮ್ಮ ಹತ್ರ ಬಲ ಕೂಡ ಇಲ್ಲ. ನಾವ್ ಏನಾದ್ರೂ ಇದೇ ಪರೋಟಗಳನ್ನ ಮಾರಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಸರಿಯಾಗಿ ಹೇಳ್ದೆ, ನಮ್ಗೀಗ ಒಂದು ಊರಿನ ಅವಶ್ಯಕತೆ ಇದೆ. ತುಂಬಾ ಕಿಲೋಮೀಟರ್ ನಡೆದ್ಮೇಲೆ ಅವರು ಬೇಸನ್ಪುರ್ ಹೆಸರಿನ ಒಂದು ಊರಿಗೆ ಬರ್ತಾರೆ. ಶುರುವಲ್ಲಿ ಅವರೊಂದು ಚಿಕ್ಕ ಮನೆಯಲ್ಲಿ ಇರ್ತಾ ಇದ್ರು. ತಾರಾ ಪ್ರತಿದಿನ ರಾತ್ರಿ ಆ ಪರೋಟಗಳ ನದಿ ಹತ್ರ ಹೋಗ್ತಾ ಇದ್ದ ಮತ್ತು ತುಂಬಾ ಪರೋಟಗಳನ್ನ ತರ್ತಾ ಇದ್ದ ಮತ್ತು ಅದನ್ನ ಅವನು ಊರಲ್ಲಿ ಮಾರ್ತಾ ಇದ್ದ. ನದಿಯ ಪರೋಟಗಳ ವಿಶೇಷ ಏನಂದ್ರೆ ಅದ್ಯಾವತ್ತೂ ಹಳ್ಸೋಗ್ತಿರ್ಲಿಲ್ಲ. ನಿಧಾನವಾಗಿ ತಾರನ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಯ್ತು ಮತ್ತೆ ಅವನೊಂದು ಮನೆಯನ್ನ ಖರೀದಿ ಮಾಡ್ದ. ಈ ಕಡೆ ಆಕಾಶ್ ಕೂಡ ಬಡತನದಲ್ಲಿ ಇರ್ಲಿಲ್ಲ. ಇವನು ಪರೋಟಗಳನ್ನ ಮಾರಿ ಒಂದು ಮೋಟಾರ್ ಸೈಕಲ್ನ ಖರೀದಿ ಮಾಡಿದ್ದ. ಈಗ ನನಗೆ ಒಬ್ಬ ಊರಿನ ವ್ಯಕ್ತಿ ಹೇಳ್ದ, ತಾರಾ ಮತ್ತೆ ಶ್ವೇತಾ ಬೇಸನ್ಪುರದಲ್ಲಿದ್ದಾರಂತೆ. ನಾಳೆ ನಾನು ಅಲ್ಲಿಗೆ ಹೋಗ್ತೀನಿ. ಆ ಬಡವರಿಗೆ ನನ್ನ ಮೋಟಾರ್ ಸೈಕಲ್ನ ತೋರಿಸಿ ಉರಿಸ್ತೀನಿ. ಮರುದಿನ ಆಕಾಶ್ ಬೇಸನ್ಪುರ್ ಊರಿಗೆ ಬಂದ್ಬಿಟ್ಟ. ಅವನು ಒಬ್ನ ಹತ್ರ ಕೇಳ್ತಾನೆ, ಹಾ ಗುರು, ಇಲ್ಲಿ ತಾರಾ ಮನೆ ಎಲ್ಲಿ ಬರುತ್ತೆ? ತಾರಾ ಆಲೂ ಪರೋಟ ಮಾಡ್ತಾನಲ್ಲ, ಒಂದು ಮುಂದೆ ಇದೆ. ಆಕಾಶ್ ಯಾವಾಗ ನೋಡಿದ್ದ ತಾರಾ ತುಂಬಾ ದೊಡ್ಡ ಮನೇಲಿದ್ದ ಅಂತ ಅವನ್ಗೆ ತುಂಬಾನೇ ದುಃಖ ಆಯ್ತು, ಬೇಜಾರಾಯ್ತು. ಅವನ್ ತಾರಾ ಮನೆಗೆ ಬಂದ್ಬಿಟ್ಟ. ಅರೆ ಆಕಾಶ್, ತುಂಬಾ ವರ್ಷದ ಮೇಲೆ ಮೀಟ್ ಮಾಡಕ್ ಬಂದಿದೀಯಾ? ನಾವು ತುಂಬಾ ವರ್ಷದಿಂದ ಕಾಯ್ತಾ ಇದ್ವಿ. ಈಗ ಹೇಳು, ಊರಲ್ಲೆಲ್ಲ ಹೇಗಿದ್ದಾರೆ? ಆ ಅಣ್ಣ ಎಲ್ಲ ಚೆನ್ನಾಗಿದ್ದಾರೆ. ತಾರಾ ಅಣ್ಣ, ನೀವ್ ಇಷ್ಟೊಂದು ಶ್ರೀಮಂತರು ಹೇಗಾದ್ರಿ? ನೀ ನನ್ನ ತಮ್ಮನ್ ತರ, ಅದಕ್ಕೆ ನಾನು ನಿನ್ಗೆ ಹೇಳ್ತೀನಿ. ಅದೇನಂದ್ರೆ ನಮ್ಗೆ ಪರೋಟದು ಒಂದು ನದಿ ಸಿಕ್ಕಿದೆ. ನಾನು ಆ ಪರೋಟನ ಈ ಊರಿಗೆ ತಗೊಂಡ್ಬರ್ತೀನಿ. ಇಲ್ಲಿ 4 ರೆಸ್ಟೋರೆಂಟ್ನ ಓಪನ್ ಮಾಡಿದೀನಿ, ಅಲ್ಲಿ ಪರೋಟನ ಮಾರ್ತೀನಿ. ನೀವು ನನಗೆ ಆ ನದಿ ತೋರಿಸ್ಬೋದಾ? ಹಾ, ಯಾಕಿಲ್ಲ, ನನ್ ಜೊತೆ ಬಾ. ತಾರಾ ಆಕಾಶ್ನಿಗೆ ಪರೋಟ ನದಿನ ತೋರಿಸ್ಬಿಡ್ತಾನೆ. ಇದು ನಿಜವಾಗ್ಲೂ ಚಮತ್ಕಾರಿಯಾಗಿದೆ. ಹಾ, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ನದಿಯ ಪರೋಟ ಎಷ್ಟು ದಿನ ಇಟ್ರು ಹಾಳಾಗೋದಿಲ್ಲ, ಗೊತ್ತಾ ನಿನಗೆ? ನಿನಗ್ ಬೇಕು ಅಂತಂದ್ರೆ ನೀನ್ ಈ ನದಿಯಿಂದ ಪರೋಟ ತಗೊಂಡೋಗಿ ನಿನ್ನೂರಲ್ಲೂ ಮಾರ್ಬೋದು. ಆಕಾಶ್ ಅವನ್ ಮನೆಗೆ ಬಂದ್ಬಿಡ್ತಾನೆ. ಏನಾಯ್ತು? ನೀವೆಷ್ಟ್ ಕೋಪದಲ್ಲಿ ಯಾಕಿದ್ದೀರಾ? ತಾರಾ ಅಣ್ಣನ ನೀವ್ ನೋಡಿಲ್ವಾ? ಏನಾಯ್ತು? ನೀನ್ ಸುಮ್ನಿರು, ನನ್ ತಲೆ ತಿನ್ಬೇಡ. ತಾರಾಗೆ ಆಲೂ ಪರೋಟದ ಒಂದು ನದಿನೇ ಸಿಕ್ಕಿದೆ. ನಾನಿಲ್ಲಿ ಪ್ರತಿದಿನ ಕಷ್ಟಪಟ್ಟು ಒಂದು ಸ್ವಲ್ಪವೇ ಸ್ವಲ್ಪ ದುಡ್ಡು ಮಾಡಿದೀನಿ. ಅಲ್ಲಿ ತಾರಾ ಏನು ಕಷ್ಟಪಟ್ಟಿಲ್ಲ, ಯಾವುದೇ ಕಷ್ಟಪಡದೆ ಸಿಕ್ಕಾಬಟ್ಟೆ ದುಡ್ಡು ಮಾಡಿದಾನೆ. ಅದರಿಂದ ಅವನು ನನಗಿಂತ ದೊಡ್ಡ ಶ್ರೀಮಂತನಾದ. ತಾರಾ ಅಣ್ಣನ ಹತ್ರ ಯಾಕೆ ನೀವು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀರಾ? ನೀವ್ ಕೂಡ ನದಿಯಿಂದ ಪರೋಟಗಳನ್ನ ತರಬಹುದಲ್ವಾ? ತಾರಾ ಅಣ್ಣ ನಿಮ್ಗೇನಾದ್ರೂ ಹೇಳಿದ್ರಾ ಅಲ್ಲಿಂದ ಪರೋಟಗಳನ್ನ ತಗೋಬೇಡಿ ಅಂತ? ಇಲ್ಲ, ಬೇಡ ಅಂತ ಏನ್ ಹೇಳಿಲ್ಲ. ಆದ್ರೆ ಆದಷ್ಟು ಬೇಗ ನಾನು ತಾರಾಗಿಂತ ಶ್ರೀಮಂತನಾಗ್ಬೇಕು. ತಾರಾದು 4 ರೆಸ್ಟೋರೆಂಟ್ ಇದ್ರೆ ನಾನು 10 ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು. ಬರೀ ಊರಲ್ಲ, ನಾನು ಸಿಟಿಲೂ ಓಪನ್ ಮಾಡ್ತೀನಿ. ಹಾಗೆ ಎಲ್ಲ ರೆಸ್ಟೋರೆಂಟ್ಗೂ ಪರೋಟ ಸಪ್ಲೈ ಮಾಡ್ತೀನಿ. ಮರುದಿನ ಆಕಾಶ್ ತಾರಾ ಹತ್ರ ಬಂದು ಹೇಳ್ತಾನೆ, ತಾರಾ ಅಣ್ಣ, ನಾನು ಪರೋಟ ನದಿಗೆ ಒಂದು ಕಟ್ಟೆ ಕಟ್ತೀನಿ. ಹರಿಯೋ ನದಿಲಿ ಎಲ್ಲಾ ಪರೋಟಗಳು ಹೋಗ್ತಾ ಇವೆ. ಅದನ್ನ ಒಂದು ಮಾಡೋದು ತುಂಬಾ ಕಷ್ಟ ಇದೆ. ಕಟ್ಟೆ ಕಟ್ಟಿ ನೀರ್ ನಿಲ್ಸಿದ್ರೆ ಎಷ್ಟು ಬೇಕಷ್ಟು ಪರೋಟ ಅಲ್ಲೇ ಉಳಿಯುತ್ತೆ.
ಆ ತರ ಮಾಡೋ ಅವಶ್ಯಕತೆ ಇಲ್ಲ. ನದಿಯ ನೀರು ನೈಸರ್ಗಿಕವಾಗಿ ಹೇಗ್ ಬೇಕು ಹಾಗೆ ಹರಿಬೇಕು. ಕಟ್ಟೆ ಕಟ್ಟೋ ಅವಶ್ಯಕತೆ ಏನೂ ಇಲ್ಲ. ಕಟ್ಟೆ ಕಟ್ಟೋದಾದ್ರೂ ಹೇಗೆ? ನಾನು ಒಬ್ನೇ ಕಟ್ಟೆ ಕಟ್ತೀನಿ. ಆಕಾಶ್ ತಾರಾ ಮಾತುಗಳನ್ನ ಕೇಳಲಿಲ್ಲ ಮತ್ತು ಅವನ್ ನದಿ ಮೇಲೆ ಒಂದು ಹೆವಿ ಡ್ಯಾಮ್ನ ಮಾಡ್ತಾನೆ. ಆಕಾಶ್ ಪರೋಟಗಳನ್ನ ಎತ್ತಕ್ಕೆ ಶುರು ಮಾಡ್ತಾನೆ. ಒಂದಿನ ಆಕಾಶ್ ನದಿಯಿಂದ ಪರೋಟಗಳನ್ನ ಸೇರ್ಸ್ಕೋತಿರ್ಬೇಕಾದ್ರೆ ಆ ಡ್ಯಾಮ್ ಮೇಲೆ ತುಂಬಾ ನೀರು ಸೇರಿದ ಕಾರಣ ಆ ಡ್ಯಾಮ್ ಹೊಡೆದೋಗುತ್ತೆ. ಅವಾಗ ಮತ್ತು ಆಕಾಶ್ ನದಿಯಲ್ಲೇ ಇದ್ದ ಮತ್ತು ಅವನು ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇದಕ್ಕೋಸ್ಕರನೇ ಹೇಳ್ತಾರೆ, ಮನುಷ್ಯನಿಗೆ ಎಷ್ಟಿದೆಯೋ ಅಷ್ಟರಲ್ಲಿ ಖುಷಿ ಪಡ್ಬೇಕು ಅಂತ. ಅತಿ ಆಸೆ ಗತಿ ಕೇಡು, ಅದು ಒಳ್ಳೇದಲ್ಲ.